ವೆಲ್ಕಮ್ ಟು ಗ್ರೀನ್ ಮಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ ಕಟಪ್ ರ್ಯಾಂಕಿಂಗ್ ನ ನೋಡೋಣ ಫ್ರೆಂಡ್ಸ್. ಅಗ್ರಿ ಪ್ರಾಕ್ಟಿಕಲ್ ಕಟಪ್ ರ್ಯಾಂಕಿಂಗ್ ಹೋದ ವರ್ಷ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ ಪಡೆದಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ ರ್ಯಾಂಕಿಗೆ ಯಾವ್ಯಾವ ಕಾಲೇಜ್ಗಳು ಇದಾವೆ ಅಂತ ನಾವು ನೋಡೋಣ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲೀನ್ ಆಗಿ ಅವ್ರನ್ನ ನೋಡೋಣ ಫ್ರೆಂಡ್ಸ್, ಯಾವ ತರ ಇದೆ ಅಂತೇಳಿ. ವೆಲ್ಕಮ್ ಟು ಗ್ರೀನ್ ಮಿಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಇಯರ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಯಾವ ಕಾಲೇಜ್ಗಳಿಗೆ ಎಷ್ಟೆಷ್ಟು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಅಲೌಟ್ ಆಗಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಸೊ ಟುಡೇ ಟಾಪಿಕ್ ಏನಾಗಿರುತ್ತೆ ಅಂದ್ರೆ ಕಟಪ್ ಅನಾಲಿಸಿಸ್ ಫಾರ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ಸ್. ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಒಂದು ಸೀಟ್ ಅಲೌಟ್ ಆಗಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಈಗ ಮೊದಲನೇದಾಗಿ ನಾವು ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ GKVK ಕ್ಯಾಂಪಸ್ ಅಂತ ಇದೆ ಇಲ್ಲಿ ನೇಮ್. ಬಟ್ ಇಲ್ಲಿ ಏನಾಗಿರ್ತದೆ ಅಂದ್ರೆ GKVK ಅಂತ ನಾವು ಜನರಲ್ ಆಗಿ ನೋಡ್ತೀವಿ. ಏನೈತಿ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಇದ್ರ ಫುಲ್ ಫಾರ್ಮ್ ಆಗಿರ್ತದೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರು. ಇದು ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜ್ ಆಗಿರ್ತದೆ ಫ್ರೆಂಡ್ಸ್. ಕರ್ನಾಟಕದಲ್ಲಿ ಇದು ಏನಾಗಿರ್ತದೆ ಅಂದ್ರೆ ಟಾಪ್ 1 ಕಾಲೇಜ್ ವೆನ್ ಕಮಿಂಗ್ ಟು ಅಗ್ರಿಕಲ್ಚರ್ ಕಾಲೇಜಸ್ ಅಂಡ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್. ಈ ಅಗ್ರಿಕಲ್ಚರ್ ಕಾಲೇಜ್ ಬ್ಯಾಂಗ್ಳೂರ್ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಟಾಪ್ 1 ಕಾಲೇಜ್ ಆಗಿರ್ತದೆ ಫ್ರೆಂಡ್ಸ್. ಇಲ್ಲಿ ನೀವು ಸೀಟ್ ಪಡಿಬೇಕಂದ್ರೆ ಹೈ ರ್ಯಾಂಕಿಂಗ್ ಬರಬೇಕಾಗುತ್ತೆ. ಆ ರ್ಯಾಂಕಿಂಗ್ ಯಾವ್ಯಾವ ಕೆಟಗರಿಗೆ ಯಾವ್ಯಾವ ಒಂದು ಎಷ್ಟೆಷ್ಟು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಕಾಲೇಜ್ ಅಲೌಟ್ ಆಗಿದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನಾವು ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ಜೂಮ್ ಮಾಡೋಣ. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ GKVK ಕ್ಯಾಂಪಸ್ ಬ್ಯಾಂಗ್ಳೂರ್ ಅಂತ ನೇಮ್ ಇದೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರ್ ಕಾಮನ್ ಆಗಿ ಏನ್ ಕರೀತಾರೆ GKVK ಕ್ಯಾಂಪಸ್ ಅಂತ ಕರೀತಾರೆ. GKVK ಕ್ಯಾಂಪಸ್ ಅಲ್ಲಿ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಎಷ್ಟು ರ್ಯಾಂಕಿಗೆ ಈ ಕಾಲೇಜ್ ಅಲೌಟ್ ಆಗಿದೆ ಯಾವ ಕ್ಯಾಟಗರಿಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಜನರಲ್ ಮೆರಿಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ BSc ಹಾನ್ಸ್ ಅಗ್ರಿಕಲ್ಚರ್ ಒಂದು ಡಿಗ್ರಿ ಪ್ರೋಗ್ರಾಮ್ನಲ್ಲಿ ಡಿಗ್ರಿ ಪ್ರೋಗ್ರಾಮ್ನಲ್ಲಿ ಜನರಲ್ ಮೆರಿಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ 470 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಅಲೌಟ್ ಆಗಿದೆ ಫ್ರೆಂಡ್ಸ್. 470 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ. ಅದೇ ತರ ಜನರಲ್ ಮೆರಿಟ್ ಅಲ್ಲಿ ರೂರಲ್ ಕೋಟಾದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ 511 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಹಾಗೆ 2A ಜನರಲ್ ಕ್ಯಾಟಗರಿ ನೋಡಿ, 2A ಜನರಲ್ ಕ್ಯಾಟಗರಿಯಲ್ಲಿ 399 ಅಂದ್ರೆ 399 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. 2A ಕನ್ನಡ ಮೀಡಿಯಂ ಯಾರು ಇರ್ತಾರಲ್ಲ, ಆ 2A ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2A ಕ್ಯಾಟಗರಿಲಿ ಕನ್ನಡ ಮೀಡಿಯಂ ರಿಸರ್ವೇಶನ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 465 ಇರ್ತಕ್ಕಂಥ ಒಂದು ರ್ಯಾಂಕ್ಗೆ ಈ ಕಾಲೇಜಲ್ಲಿ BSc ಹಾನ್ಸ್ ಅಗ್ರಿಕಲ್ಚರ್, ಮೇನ್ ಆಗಿ BSc AG ಅಂತಿರಲ್ಲ, BSc AG ಸೀಟು ಈ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2A ರೂರಲ್ ನೋಡಿ, 2A ರೂರಲ್ ಅಲ್ಲಿ 561 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2B ಜನರಲ್ ಅಲ್ಲಿ 728 ಇರ್ತಕ್ಕಂಥ ಒಂದು ರ್ಯಾಂಕ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 2B ನೋಡ್ಬೋದು. ಇಲ್ಲಿ 2B ಎಷ್ಟಾಗಿರ್ತದೆ, 2B 1390 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅದು 2B ಕನ್ನಡ ಮೀಡಿಯಂ ಇರ್ತಕ್ಕಂಥದ್ದು, K ಅಂದ್ರೆ ಕನ್ನಡ ಮೀಡಿಯಂ. ಹಾಗೆ 2B ರೂರಲ್ ನೋಡಿ, 2B ರೂರಲ್ ಅಲ್ಲಿ 1284 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ GKVK ಕ್ಯಾಂಪಸ್ ಅಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇದು. ಹಾಗೆ 3A ಜನರಲ್ ನೋಡಿ,
3A ಜನರಲ್ ಅಲ್ಲಿ 262 ರ್ಯಾಂಕಿಂಗ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಅಲೋಟ್ ಆಗಿರುತ್ತದೆ. ಹಾಗೆ 3A ಕನ್ನಡ ಮೀಡಿಯಂ ಅಲ್ಲಿ 380 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಅಲೋಟ್ ಆಗಿರುತ್ತೆ. 3A ರೂರಲ್ ಅಲ್ಲಿ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ. ಥರ್ಡ್ ರೌಂಡ್ ಅಲ್ಲಿ ಏನಾಗಿರ್ತದೆ ಅಂದ್ರೆ 3A ರೂರಲ್ ಇರ್ತಕ್ಕಂಥ ಕ್ಯಾಟಗರಿಗೆ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ. 3B ಜನರಲ್ ನೋಡಿ, 3B ಜನರಲ್ ಅಲ್ಲಿ 326 326 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೀಟ್ ಅಲೋಟ್ ಆಗಿರ್ತದೆ. 2B ಕನ್ನಡ ಮೀಡಿಯಂ ಅಲ್ಲಿ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ. 3B ರೂರಲ್ ನೋಡಿ, 3B ಜನರಲ್ ಅಲ್ಲಿ 326, 3B ರೂರಲ್ ಅಲ್ಲಿ 329. 3 ರ್ಯಾಂಕಿಂಗ್ ವೇರಿಯೇಷನ್ ಇದೆ, ಅಲ್ಲೇ 3 ರ್ಯಾಂಕಿಂಗ್ ವೇರಿಯೇಷನ್ ಇದೆ. ಆ ರೂರಲ್ ಕೋಟಾದಲ್ಲಿ ಯಾರು ಇರ್ತಾರಲ್ಲ ಅವರು. ಹಾಗೆ GM ಕ್ಯಾಂಡಿಡೇಟ್ಗೆ 205, GM ಕ್ಯಾಂಡಿಡೇಟ್ಗೆ 205 ಆಗಿರ್ತದೆ. ಹಾಗೆ GM ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಏನಾಗಿರ್ತದೆ ಅಂದ್ರೆ 319 ರ್ಯಾಂಕಿಂಗ್ ಸೀಟಿಗೆ ಅಲೋಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ GM ರೂರಲ್ ನೋಡಿ, GM ರೂರಲ್ ಅಲ್ಲಿ 258 258 ಇರ್ತಕ್ಕಂಥ ಒಂದು ರ್ಯಾಂಕ್ಗೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಈ ಕಾಲೇಜಲ್ಲಿ BSc ಹಾನ್ಸ್ ಅಗ್ರಿಕಲ್ಚರ್ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ಮೇಲೆ ಇಲ್ಲಿ ಸೀಟ್ ಅಲೋಟ್ ಆಗಿರ್ತದೆ. NRI ಅಲ್ಲಿ ಯಾವುದೇ ಅಲೋಟ್ ಆಗಿ ನಾನ್ ರೆಸಿಡೆನ್ಸಿಯಲ್ ಕೋಟಾ ಅಂತ ಬರುತ್ತದೆ. ಸೊ ಅದರಲ್ಲಿ ಯಾವುದೇ ಸೀಟ್ ಅಲೋಟ್ ಆಗಿಲ್ಲ. SC ಜನರಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಈ SC ಜನರಲ್ ಅಲ್ಲಿ ಎಷ್ಟಾಗಿದೆ ಅಂತಂದ್ರೆ SC ಜನರಲ್ ಅಲ್ಲಿ 743 ಇರತಕ್ಕಂಥ ಒಂದು ಸ್ಟೂಡೆಂಟ್ಗೆ ಅಲೋಟ್ ಆಗಿದೆ. SC ಕನ್ನಡ ಮೀಡಿಯಂ ಅಲ್ಲಿ 1393 ಇರತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸೀಟ್ ಅಲೋಟ್ ಆಗಿದೆ ಫ್ರೆಂಡ್ಸ್. ಹಾಗೆ SC ರೂರಲ್ ಅಲ್ಲಿ ನೋಡಿ 851, SC ರೂರಲ್ ಅಲ್ಲಿ 851 ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ ಇಲ್ಲಿ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಬೇಸ್ಡ್ ಆನ್ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಮೇಲೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ ST ಕನ್ನಡ ಮೀಡಿಯಂ ಜನರಲ್ ಅಲ್ಲಿ 588 ರ್ಯಾಂಕ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಈ GKVK ಕಾಲೇಜ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಹಾಗೆ ST ಕನ್ನಡ ಮೀಡಿಯಂ ನೋಡಿ, ST ಕನ್ನಡ ಮೀಡಿಯಂಗೆ 958 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ. ST ರೂರಲ್ ಅಲ್ಲಿ 869 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಅಲೌಟ್ ಆಗಿದೆ ಫ್ರೆಂಡ್ಸ್. ಇದು BSc ಹಾನ್ಸ್ ಅಗ್ರಿಕಲ್ಚರ್. ಇದೇನಾಗಿರ್ತದೆ ಅಂದ್ರೆ BSc ಹಾನ್ಸ್ ಅಗ್ರಿಕಲ್ಚರ್. ಅದೇ ತರ ಇಲ್ಲಿ ಏನಾಗಿದೆ ಅಂತಂದ್ರೆ BSc ಹಾನ್ಸ್ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ಅಂತ ಇದೆ. ಈ ಕೋರ್ಸ್ ನಮ್ಗೆ ಡಿಸ್ಕಸ್ ಮಾಡೋದು ಬೇಡ, BSc ಅಗ್ರಿಕಲ್ಚರ್ ಬಗ್ಗೆ ಮಾತ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಅದೇ ತರ ಇಲ್ಲಿ ಈಗ ನೆಕ್ಸ್ಟ್ ಕಾಲೇಜ್ ಯಾವ್ದಂದ್ರೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ VC ಫಾರ್ಮ್ ಮಂಡ್ಯದು ರ್ಯಾಂಕಿಂಗ್ ನಾವು ನೋಡೋಣ ಫ್ರೆಂಡ್ಸ್. ಕಾಲೇಜ್ ಆಫ್ VC ಫಾರ್ಮ್ ಅಗ್ರಿಕಲ್ಚರ್ ಮಂಡ್ಯದು ನಾವು ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ನಾವು ನೋಡೋಣ ಫ್ರೆಂಡ್ಸ್, ಎಷ್ಟಲ್ಲಿ ಕಟ್ ಅಪ್ ನಿಂತ್ಕೊಂಡಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಕಾಲೇಜ್ ಆಫ್ VC ಫಾರ್ಮ್ ಮಂಡ್ಯದಲ್ಲಿ BSc ಹಾನ್ಸ್ ಅಗ್ರಿಕಲ್ಚರ್ಗೆ ಜನರಲ್ ಕ್ಯಾಟಗರಿಯಲ್ಲಿ 977 ಇರ್ತಕ್ಕಂಥ ಒಂದು ರ್ಯಾಂಕಿಗೆ ಸೀಟ್ ಅಲೌಟ್ ಆಗಿರ್ತದೆ. ಅದೇ ತರ 2A ಜನರಲ್ ಅಲ್ಲಿ 799 ರ್ಯಾಂಕಿಂಗ್ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಮಂಡ್ಯದಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. 2A ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ 845 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರುತ್ತದೆ. 2A ರೂರಲ್ ಕೋಟಾದಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿರಲ್ಲ. 2B ಜನರಲ್ ಅಲ್ಲಿ ನೋಡಿ ಎಷ್ಟಾಗಿದೆ ಅಂತಂದ್ರೆ 1347 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಹಾಗೆ 3A ಜನರಲ್ ನೋಡಿ, 3A ಜನರಲ್ ಅಲ್ಲಿ 503 ಇರ್ತಕ್ಕಂಥ ಒಂದು 503 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ 3B ಜನರಲ್ ನೋಡಿ, 3B ಜನರಲ್ ಅಲ್ಲಿ 498 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. ಅದೇ ತರ 3B ರೂರಲ್ ಕೋಟಾದಲ್ಲಿ 682 ಇರ್ತಕ್ಕಂಥ ಒಂದು ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರ್ತದೆ. 3B ಜನರಲ್ ನೋಡಿ, GM ಅಲ್ಲಿ 438, GM ಕನ್ನಡ ಮೀಡಿಯಂ ಅಲ್ಲಿ 594, ಹಾಗೆ GM ರೂರಲ್ ಅಲ್ಲಿ 471 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಅದೇ ತರ SC ಜನರಲ್ ನೋಡೋಣ. SC ಜನರಲ್ ಅಲ್ಲಿ ನೋಡಿ 1567 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಈ ಮಂಡ್ಯ ಕಾಲೇಜಲ್ಲಿ BSc ಹಾನ್ಸ್ ಅಗ್ರಿಕಲ್ಚರ್ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ಕನ್ನಡ ಮೀಡಿಯಂ ನೋಡಿ, SC ಕನ್ನಡ ಮೀಡಿಯಂ ಅಲ್ಲಿ 1810 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. SC ರೂರಲ್ ನೋಡಿ, SC ರೂರಲ್ ಅಲ್ಲಿ 1751 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್.
ST ಜನರಲ್ ಅಲ್ಲಿ 1231 ಇರ್ತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಸೀಟ್ ಅಲೋಟ್ ಆಗಿರ್ತದೆ. ಅದು ಯಾವ್ದಂತಂದ್ರೆ BSc ಹಾನ್ಸ್ ಅಗ್ರಿಕಲ್ಚರ್ ಮೇನ್ ಕೋರ್ಸ್, ಅದು BSc ಹಾನ್ಸ್ ಅಗ್ರಿಕಲ್ಚರ್ ಫಾರ್ಮ್ ಸೈನ್ಸ್ ಅಲ್ಲಿ. ಸೊ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕಾರಿಕೆರೆ ಹಾಸನ ನೋಡೋದು. ಹಾಸನಲ್ಲಿ ಮೇನ್ ಆಗಿ ನಾವು ಇಲ್ಲಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಅದು ಎಲ್ಲ ಕಾಲೇಜು ಬಯೋಟೆಕ್ನಾಲಜಿ ಜೊತೆ ಕೋರ್ಸ್ನ ಅಲ್ಲಿ ನಾವು ಕಟ್ ಆಫ್ ಅನಾಲಿಸಿಸ್ ಮಾಡೋಣ. ಇಲ್ಲಿ BSc ಆನ್ಸ್ ಅಗ್ರಿಕಲ್ಚರ್ ಇದು ನಾವು ಮೇನ್ ಆಗಿ ನೋಡ್ತಿದ್ವಿ. ಸೊ ಅದಕ್ಕೋಸ್ಕರ BSc ಆನ್ಸ್ ಕಟ್ ಆಫ್ ಅಷ್ಟೇ ನಾವು ನೋಡೋಣ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಸೋ ಮೆನಿ ಕಾಲೇಜಸ್ಗಳಿದಾವೆ. ಸೊ ಅದನ್ನು ಬೇಗ ಬೇಗ ಕಂಪ್ಲೀಟ್ ಆಗ್ಬೇಕಂತಂದ್ರೆ ನಾವು ಬೇಗ ಬೇಗ ಮುಗಿಸ್ಬೇಕಾಗತ್ತೆ. ಜನರಲ್ ಕೋಟಾದಲ್ಲಿ BSc ಹಾನ್ಸ್ ಅಗ್ರಿಕಲ್ಚರ್ ಸೀಟಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನದಲ್ಲಿ 868, ಹಾಗೆ 2A ಜನರಲ್ ಅಲ್ಲಿ 756, 2A ರೂರಲ್ ಅಲ್ಲಿ 873, 2B ಜನರಲ್ ಅಲ್ಲಿ 1546 ಆಗಿರ್ತದೆ ಫ್ರೆಂಡ್ಸ್. 2A ಜನರಲ್ ಅಲ್ಲಿ 873, 2B ಜನರಲ್ ಅಲ್ಲಿ 1546, 3A ಜನರಲ್ ಅಲ್ಲಿ 596 ಏನಾಗಿರ್ತದೆ, 3A ಜನರಲ್ ಅಲ್ಲಿ 596 ಆಗಿರ್ತದೆ. 3B ಜನರಲ್ ಅಲ್ಲಿ 612 ರ್ಯಾಂಕ್ ಆಗಿರ್ತದೆ ಫ್ರೆಂಡ್ಸ್. 3B ಜನರಲ್ ಅಲ್ಲಿ 612. 3B ಕನ್ನಡ ಮೀಡಿಯಂ ನೋಡಿ 3B ಕನ್ನಡ ಮೀಡಿಯಂ 752 ರ್ಯಾಂಕ್ ಆಗಿರ್ತದೆ. ಹಾಗೆ GM ಅಲ್ಲಿ 577 ಆಗಿರ್ತದೆ. GM ಕನ್ನಡ ಮೀಡಿಯಂ ರಿಸರ್ವೇಶನ್ ಅಲ್ಲಿ 622 ಆಗಿರ್ತದೆ. ಅದೇ ತರ GM ರೂರಲ್ ಅಲ್ಲಿ 635 ಆಗಿರ್ತದೆ ಫ್ರೆಂಡ್ಸ್. ಅದೇ ತರ SC ಜನರಲ್ ಕ್ಯಾಟಗರಿ ನೋಡೋಣ. SC ಜನರಲ್ ಕ್ಯಾಟಗರಿಲಿ 1633 ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನದಲ್ಲಿ ಸೀಟ್ ಅಲೌಟ್ ಆಗಿರ್ತದೆ. SC ಕನ್ನಡ ಮೀಡಿಯಂ ಇರ್ತಕ್ಕಂಥ ಸ್ಟೂಡೆಂಟ್ಗೆ 2469 ಆಗಿರ್ತದೆ. SC ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 1758 ಆಗಿರ್ತದೆ. ಹಾಗೆ ST ಜನರಲ್ ಮೀಡಿಯಂ ಅಲ್ಲಿ ಏನಾಗಿರುತ್ತೆ, ಜನರಲ್ ಕ್ಯಾಟಗರಿಲಿ 1225 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟು ಇಲ್ಲಿ. ಮತ್ತೆ ST ರೂರಲ್ ಅಲ್ಲಿ 1496 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗೆ ಸೆರಿಕಲ್ಚರ್ ಕಾಲೇಜ್ ಚಿಂತಾಮಣಿ ಕಾಲೇಜ್ಗೆ ನಾವು BSc ಹಾನ್ಸ್ ಅಗ್ರಿಕಲ್ಚರ್, ಇಲ್ಲಿ ಸಿರಿಕಲ್ಚರ್ ಕೂಡ ಇರುತ್ತೆ. ಬಟ್ BSc ಹಾನ್ಸ್ ನೋಡ್ತಿದೀವಿ. ಜನರಲ್ ಮೆರಿಟ್ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಥರ್ಡ್ ರೌಂಡ್ ಅಲ್ಲಿ. ಕನ್ನಡ ಮೀಡಿಯಂ ಜನರಲ್ ಮೆರಿಟ್ ಅಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ 1986 ಇರತಕ್ಕಂಥ ಸ್ಟೂಡೆಂಟ್ಗೆ ಇಲ್ಲಿ ಸೀಟ್ ಅಲೌಟ್ ಆಗಿರುತ್ತದೆ. ಹಾಗೆ ರೂರಲ್ ಮೀಡಿಯಾದಲ್ಲಿ ಜನರಲ್ ಕ್ಯಾಟಗರಿ ರೀತಿ ರೂರಲ್ ಕೋಟಾ ಜನರಲ್ ಕ್ಯಾಟಗರಿ ರೂರಲ್ ಕೋಟಾದಲ್ಲಿ 1179 ಇರ್ತಕ್ಕಂಥ ಒಂದು ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರ್ತದೆ. 2A ಜನರಲ್ ಅಲ್ಲಿ ನೋಡಿ 962, 2A ರೂರಲ್ ಅಲ್ಲಿ 1158, ಹಾಗೆ 2B ಜನರಲ್ ಅಲ್ಲಿ 2844. ಹಾಗೆ 3A ಕನ್ನಡ ಮೀಡಿಯಂ ನೋಡಿ, 3A ಕನ್ನಡ ಮೀಡಿಯಂ ಅಲ್ಲಿ 1159, ಹಾಗೆ 3B ಜನರಲ್ ಅಲ್ಲಿ 932, ಹಾಗೆ GM ಅಲ್ಲಿ 856, GM ಕನ್ನಡ ಮೀಡಿಯಂ ಅಲ್ಲಿ 997, GM ರೂರಲ್ ಅಲ್ಲಿ 921 ಆಗಿರ್ತದೆ ಫ್ರೆಂಡ್ಸ್. ಅದೇ ತರ SC ಜನರಲ್ ಅಲ್ಲಿ ನೋಡಿ, SC ಜನರಲ್ ಅಲ್ಲಿ 2662, SC ರೂರಲ್ ಅಲ್ಲಿ 2928, ST ಜನರಲ್ ಅಲ್ಲಿ 1239, ST ರೂರಲ್ ಅಲ್ಲಿ 1585 ಆಗಿರ್ತದೆ ಫ್ರೆಂಡ್ಸ್. ಇದೆಲ್ಲ ಕೆಳಗಡೆ ಇರೋದು ಏನಂತಂದ್ರೆ ಇದು ಸಿರಿಕಲ್ಚರ್ ಕೋರ್ಸ್ಗೆ. ಈ ಸಿರಿಕಲ್ಚರ್ ಕೋರ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಅದು ಸಪರೇಟ್ ಆಗಿ ಬೇರೆ ಒಂದು ಇದರಲ್ಲಿ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ ನವಿಲೆ ಕ್ಯಾಂಪಸ್, ಇದು ಯೂನಿವರ್ಸಿಟಿ ಕ್ಯಾಂಪಸ್ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟಾಗಿದೆ ಅಂತಂದ್ರೆ BSc ಹಾನ್ಸ್ ಅಗ್ರಿಕಲ್ಚರ್ಗೆ ಜನರಲ್ ಕ್ಯಾಟಗರಿಯಲ್ಲಿ 779, 2A ಜನರಲ್ ಅಲ್ಲಿ 660, 2A ರೂರಲ್ ಅಲ್ಲಿ 854, 2B ಜನರಲ್ ಅಲ್ಲಿ 1650, 3A ಜನರಲ್ ಅಲ್ಲಿ 674, 3B ಜನರಲ್ ಅಲ್ಲಿ 525. ಹಾಗೆ GM ಕ್ಯಾಂಡಿಡೇಟ್ ಅವರಿಗೆ 436, GM ಕ್ಯಾಂಡಿಡೇಟ್ ಕನ್ನಡ ಮೀಡಿಯಂ ಅವರಿಗೆ 491, GM ರೂರಲ್ ಅಲ್ಲಿ 526, ಹಾಗೆ SC ಜನರಲ್ ಅಲ್ಲಿ 1493 ರ್ಯಾಂಕ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸೀಟ್ ಅಲೌಟ್ ಆಗಿರ್ತದೆ ಫ್ರೆಂಡ್ಸ್. ಇದು ಯಾವ್ದಾಗಿರ್ತದೆ, ಶಿವಮೊಗ್ಗ ಕಾಲೇಜ್. ಇದು SC ರೂರಲ್ ನೋಡಿ 1788, SC ರೂರಲ್ ಇರ್ತಕ್ಕಂಥ ಸ್ಟೂಡೆಂಟ್ಗೆ 1788. ಹಾಗೆ SC ಜನರಲ್ ಅಲ್ಲಿ ಇಲ್ಲಿ ನೋಡಿ ಕ್ಲಿಯರ್ ಆಗಿ 1100 ಎಷ್ಟಾಗಿರ್ತದೆ ಅಂದ್ರೆ ಇಲ್ಲಿ 1118 ಆಗಿರ್ತದೆ. SC ರೂರಲ್ ಅಲ್ಲಿ ಎಷ್ಟಾಗಿರ್ತದೆ, 1176 ಆಗಿರ್ತದೆ ಫ್ರೆಂಡ್ಸ್. ಇದು ಯಾವ್ದು ಕಾಲೇಜ್, ಇದು ಶಿವಮೊಗ್ಗ ನವಿಲೆ ಕ್ಯಾಂಪಸ್ ಫ್ರೆಂಡ್ಸ್. ಈಗ ಆರ್ಟಿಕಲ್ಚರ್ ಕಾಲೇಜ್ ಬಾಗಲಕೋಟ್ ಇದೆ. ಆರ್ಟಿಕಲ್ಚರ್ದು ಬೇರೆ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದು ಆರ್ಟಿಕಲ್ಚರ್ ಕಾಲೇಜ್ ಬೀದರ್ ಇದೆ.
ಅದಕ್ಕೋಸ್ಕರ ಇಲ್ಲಿ ಏನಾಗಿರ್ತದೆ ಅಂದ್ರೆ ಇವು ಹಾರ್ಟಿಕಲ್ಚರ್ ಕಾಲೇಜ್ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ್ಯಾವ ಕಾಲೇಜ್ ಮೇನ್ ಆಗಿ ತಿಳ್ಕೊಂಡಿದ್ವಿ ಅಂತಂದ್ರೆ ಶಿವಮೊಗ್ಗ ಕಾಲೇಜ್ ತಿಳ್ಕೊಂಡ್ವಿ, ಚಿಂತಾಮಣಿ ಕಾಲೇಜ್ ತಿಳ್ಕೊಂಡ್ವಿ, ಹಾಗೆ ಕಾರ್ಯಕರ ಹಾಸನ ಕಾಲೇಜ್ ತಿಳ್ಕೊಂಡಿದ್ವಿ, ಯು ಸಿ ಫಾರಂ ಮಂಡ್ಯ ಬಗ್ಗೆ ತಿಳ್ಕೊಂಡ್ವಿ, ಜಿ ಕೆ ವಿ ಕೆ ಕ್ಯಾಂಪಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಯಾವ ಒಂದು ಕಾಲೇಜ್ ಬಗ್ಗೆ ತಿಳ್ಕೊಳ್ತೀವಿ ಅಂತಂದ್ರೆ ನೆಕ್ಸ್ಟ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡ ಕ್ಯಾಂಪಸ್ ಬಗ್ಗೆ ನಾವೇನ್ ಮಾಡ್ತಿದೀವಿ ಅಂದ್ರೆ ರ್ಯಾಂಕಿಂಗ್ನ ತಿಳ್ಕೊತೀವಿ ಫ್ರೆಂಡ್ಸ್. ಇಷ್ಟು ಹೇಳಿ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ. ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ಹಿರಿಯೂರು ಕ್ಯಾಂಪಸ್ಗೆ ರೀ ಎಕ್ಸಾಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ KCT ರಿಸಲ್ಟ್ ಬರೋದು ಸಹ ಸ್ವಲ್ಪ ಲೇಟ್ ಆಗ್ಬೋದು. ಆ ಹಿರಿಯೂರು ಕ್ಯಾಂಪಸ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ನಿಮ್ಗೆ ಏನಾದರೂ ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಬೇಕು ಅಂತಂದ್ರೆ ಒಂದು ಗ್ರೀನ್ ವಿಕ್ಸ್ ಅಕಾಡೆಮಿ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ. ಗ್ರೀನ್ ವಿಕ್ಸ್ ಅಕಾಡೆಮಿಲಿ ಅಂತೇಳಿ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ. ಇಲ್ಲಿ ನೋಡಿ, ಗ್ರೀನ್ ವಿಕ್ಸ್ ಅಕಾಡೆಮಿ ಅಂತ ಪ್ಲೇಸ್ಟೋರಲ್ಲಿ ಆ್ಯಪ್ ಇರುತ್ತೆ. ಆ ಪ್ಲೇಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು, ನಿಮ್ಮ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕಂಪ್ಲೀಟಾಗಿ ಪ್ರಿಪೇರ್ ಆಗ್ಬೋದು. ಅಲ್ಲಿ ನೀವು ಕೋರ್ಸ್ನ ಬೈ ಮಾಡಬೇಕಾಗುತ್ತೆ. ಅಲ್ಲಿ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನು ಇಲ್ಲಿ ಏನೇನು ಕೊಟ್ಟಿದ್ದೀವಲ್ಲ ಈ ಎಲ್ಲ ಇನ್ಫಾರ್ಮೇಷನು ಈ ಎಲ್ಲ ಒಂದು ನಿಮಗೆ ಏನಾಗಿರ್ತದೆ ಅಂದರೆ ಇನ್ಫಾರ್ಮೇಷನ್ ಅವೈಲೇಬಲ್ ಆ ಆ್ಯಪಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಏನೇನು ಟಾಪಿಕ್ಸ್ ಕೊಟ್ಟಿದ್ದೀವಲ್ಲ ಆ ಟಾಪಿಕ್ಸ್ ಕೂಡ ಎಲ್ಲನೂ ಅಲ್ಲಿ ಕವರ್ ಆಗಿರ್ತದೆ. ಯಾರು ಇಂಟ್ರೆಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಏನು ಮಾಡ್ಬೋದು, ನಮ್ಮ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಅಗ್ರಿ ಪ್ರಾಕ್ಟಿಕಲ್ಗೆ ನೀವು ಪ್ರಿಪೇರ್ ಆಗ್ಬೋದು ಅಂತ ಹೇಳ್ತಿ ಇವತ್ತಿನ ಒಂದು ವಿಡಿಯೋನ ಏನು ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿ ಒನ್.